ಈ ಜೀವ ನಿನಗಾಗಿ ಮುಂದುವರಿದ ಭಾಗ 71. ಅಗಸ್ತ್ಯ ಮತ್ತು ಆದ್ಯ ಉತ್ಸುಕತೆಯಿಂದ ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತು. ಗುರುವಾರದ ದಿನ ಇಬ್ಬರು ತಮ್ಮ ತಮ್ಮ ಲಗೇಜನ್ನು ಪ್ಯಾಕ್ ಮಾಡಿ ಇಟ್ಟಿದ್ದರು. ರಾತ್ರಿ 8:30 ಟ್ರೈನಿನ ಟಿಕೆಟ್ ಬುಕ್ ಆಗಿತ್ತು. ಅಗಸ್ತ್ಯ ಮತ್ತು ಆದ್ಯಳಿಗೆ ಒಂದು ಕಡೆ ಖುಷಿಯಾದರೆ ಇನ್ನೊಂದು ಕಡೆ ತಂದೆ ತಾಯಿ ಮತ್ತು ಅಜ್ಜಿಯನ್ನು ಬಿಟ್ಟು ಹೋಗಬೇಕಲ್ಲ ಅನ್ನೋ ವಿಚಾರಕ್ಕೆ ದುಃಖ ಪಡುತ್ತಿದ್ದರು. ಆವತ್ತು ರಾತ್ರಿಯ ಊಟವನ್ನು ಎಲ್ಲರೂ ಒಟ್ಟಿಗೆ ಮಾಡಿ ನಂತರ ಅಗಸ್ತ್ಯ ಮತ್ತು ಆದ್ಯ ಬೆಂಗಳೂರಿಗೆ ಹೋಗಲು ರೆಡಿಯಾದರು. ಅವರು ಹೊರಡಲು ರೆಡಿಯಾಗಿದ್ದನ್ನು ನೋಡಿದ ಐಶ್ವರ್ಯರವರಿಗೆ ತುಂಬಾನೇ ದುಃಖ ಆಯಿತು. ಅವರನ್ನು ನೋಡಿ ಭಾವುಕರಾದ ಅಗಸ್ತ್ಯ ಮತ್ತು ಆದ್ಯ ಅವರ ಹತ್ತಿರ ಹೋಗಿ ಅವರನ್ನು ತಬ್ಬಿಕೊಂಡರು. ಅಮ್ಮ, ಅಳ್ಬೇಡಿ, ನೀವು ಈ ಥರ ಅಳೋದು ನಮ್ಮಿಂದ ನೋಡೋಕ್ಕೆ ಆಗ್ತಾ ಇಲ್ಲ. 1-2 ವರ್ಷ ಕೆಲಸ ಮಾಡಿ ಆಮೇಲೆ ಇಲ್ಲೇ ಬಂದು ನಿಮ್ಮ ಜೊತೆಗೇನೆ ಇರ್ತೀವಿ. ಆದ್ಯಳ ಮಾತು ಕೇಳಿ ನಿಟ್ಟುಸಿರು ಬಿಟ್ಟ ಅಗಸ್ತ್ಯ, 1-2 ವರ್ಷ ಅಲ್ಲ ಆದ್ಯ, ನಾವು ಪರ್ಮನೆಂಟಾಗಿ ಅಲ್ಲೇ ಸೆಟ್ಲ್ ಆಗೋಕ್ಕೆ ಹೋಗ್ತಾ ಇದ್ದೀವಿ. ಒಂದ್ಸಲ ಕಂಪ್ನಿ ಜವಾಬ್ದಾರಿ ನಮಗೆ ಸಿಗಲಿ, ಆಮೇಲೆ ಅಪ್ಪ ಅಮ್ಮ ಮತ್ತು ಅಜ್ಜಿನ ಅಲ್ಲಿಗೇನೆ ಕರೆಸ್ಕೊಂಡ್ರೆ ಆಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಅಮ್ಮ, ಅಳ್ಬೇಡಿ, ಕಣ್ಣೀರು ಒರೆಸ್ಕೊಳ್ಳಿ. ನೀವು ಅಳುವುದನ್ನು ನೋಡಿದ್ರೆ ನಮಗೆ ಹೇಗೆ ಹೋಗೋಕ್ಕೆ ಮನಸ್ಸಾಗುತ್ತೆ? ನಮ್ಮನ್ನು ಖುಷಿಯಾಗಿ ಕಳಿಸ್ಕೊಡಿ ಅಮ್ಮ. ಹೌದು ಐಶು, ಮಕ್ಕಳು ಎದುರು ಅಳ್ಬೇಡ, ಅವ್ರಿಗೆ ಬೇಜಾರಾಗುತ್ತೆ. ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕಂದ್ರೆ ನಾವು ಅವ್ರನ್ನ ಖುಷಿಯಾಗಿ ಕಳಿಸ್ಕೊಡ್ಬೇಕು. ಆಯ್ತು ರೀ, ನಾನು ಅಡಲ್ಲ. ತಾಯಿ ಕರುಳಲ್ವಾ, ಮಕ್ಕಳು ದೂರ ಆಗ್ತಾ ಇದ್ರೆ ದುಃಖನ ಹೇಗೆ ತಡೆದುಕೊಳ್ಳೋಕ್ಕಾಗತ್ತೆ? ಅದಕ್ಕೆ ಹತ್ತು ಬಿಟ್ಟೆ. ಅಮ್ಮ, ನಾವು ಹೋಗ್ತಾ ಇದ್ದೀವಿ, ಆಶೀರ್ವಾದ ಮಾಡಿ ಅಂತ ಅಗಸ್ತ್ಯ ಹೇಳಿದಾಗ ಐಶ್ವರ್ಯರವರು ಇಬ್ಬರ ತಲೆಯನ್ನು ಸವರಿ, ನಿಮ್ಮ ಪ್ರಯಾಣ ಸುಗಮವಾಗಲಿ, ಯಾರ ತಂಟೆಗೆ ಹೋಗುತ್ತೆ ನಿಮ್ಮ ಪಾಡಿಗೆ ನೀವಿದ್ದು ಬಿಡಿ, ಯಾವಾಗಲೂ ನಗುತ್ತಾ ಚೆನ್ನಾಗಿರಿ. ಅಗಸ್ತ್ಯ, ಇವಳನ್ನ ಚೆನ್ನಾಗಿ ನೋಡ್ಕೊ, ಇವಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಆಯಿತು ಅಮ್ಮ, ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಹೇಳುತ್ತಾ ಇಬ್ಬರು ಅಮ್ಮನ ಆಶೀರ್ವಾದ ಪಡೆದು ಅಪ್ಪನ ಹತ್ತಿರ ಬಂದು ಅವರ ಕಾಲಿಗೆ ನಮಸ್ಕರಿಸಿ, ಅಪ್ಪ, ನಾವು ಹೋಗಿ ಬರ್ತೀವಿ, ಆಶೀರ್ವಾದ ಮಾಡಿ. ಆಯಿತು, ಹೋಗಿ ಬರ್ರಿ. ಆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಚೆನ್ನಾಗಿ ದುಡಿದು ಒಳ್ಳೆ ಹೆಸರು ಸಂಪಾದನೆ ಮಾಡಿ. ಆದ್ಯ, ಇವನಿಗೆ ಜಾಸ್ತಿ ಕೀಟ್ಲೆ ಕೊಡೋಕ್ಕೆ ಹೋಗ್ಬೇಡ. ಆಯಿತು ಅಪ್ಪ, ಕೀಟ್ಲೆ ಕೊಡಲ್ಲ, ಅಮ್ಮ ಮತ್ತು ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ ಅವರು ನೀಲಮ್ಮರವರ ಹತ್ತಿರ ಬಂದು ಅವರ ಕಾಲಿಗೆ ನಮಸ್ಕರಿಸಿ, ಅಜ್ಜಿ ಹೋಗಿ ಬರ್ತೀವಿ, ದಿನಾಲು ಫೋನ್ ಮಾಡ್ತೀವಿ, ನಿಮ್ಮ ಆರೋಗ್ಯನ ಸರಿಯಾಗಿ ನೋಡ್ಕೊಳ್ಳಿ. ಆಯ್ತು ಕೊಂಡ್ರು, ಹೋಗಿ ಬನ್ನಿ, ನೀವು ಕೂಡ ಚೆನ್ನಾಗಿರಿ. ಇಬ್ಬರು ಒಬ್ರಿಗೊಬ್ಬರು ಆಸರೆ ಆಗಬೇಕು, ಗೊತ್ತಾಯ್ತಾ? ಅಪ್ಪ ಏನು ಹೇಳಿದ ಅದನ್ನು ಚಾಚಿ ತಪ್ಪದೆ ಪಾಲಿಸಬೇಕು. ಆಯಿತು ಅಜ್ಜಿ, ಅಪ್ಪ ಹೇಳಿದ ಮಾತನ್ನು ಯಾವತ್ತೂ ಮೀರಲ್ಲ. ಎಲ್ಲರೂ ಹುಷಾರಾಗಿರಿ, ನಾವೇನು ಬರ್ತೀವಿ ಅಂತ ಹೇಳಿದ ಅವರು ಕಣ್ಣೀರಿನ ವಿದಾಯ ಹೇಳಿ ಅಪ್ಪನ ಜೊತೆ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೊರಟರು. ಮಕ್ಕಳು ಹೋಗುವುದನ್ನು ನೋಡಿದ ಐಶ್ವರ್ಯರವರು ಕಣ್ಣೀರು ಹಾಕಿದರು. ನೀಲಮ್ಮರವರು ಅವರನ್ನು ಸಮಾಧಾನ ಮಾಡತೊಡಗಿದರು. ಅಗಸ್ತ್ಯ ಮತ್ತು ಆದ್ಯ ಮನೆಯಿಂದ ಹೊರಗೆ ಬರುತ್ತಿರಬೇಕಾದರೆ ಅರ್ಜುನ್ ಹೊರಗಡೆಯಿಂದ ಅವರಿಗೋಸ್ಕರ ಕಾಯುತ್ತಿದ್ದನು. ನೀಲೇಶ್ ರವರು ಕಾರನ್ನು ತಂದು ಅವರ ಮುಂದೆ ನಿಲ್ಲಿಸಿದರು. ನೀಲೇಶ್ ರವರ ಪಕ್ಕ ಅಭಿಷೇಕ್ ರವರು ಕೂತರು. ಹಿಂದಿನ ಸೀಟಿನಲ್ಲಿ ಅಗಸ್ತ್ಯ, ಆದ್ಯ ಮತ್ತು ಅರ್ಜುನ್ ಕುಳಿತುಕೊಂಡರು. ಅಗಸ್ತ್ಯನ ಪಕ್ಕ ಆದ್ಯ ಕೂತಾಗ ಅರ್ಜುನ್ ವಿಧಿ ಇಲ್ಲದೆ ಅವಳ ಪಕ್ಕ ಕುಳಿತುಕೊಂಡನು. 7 ಗಂಟೆಗೆ ಎಲ್ಲರೂ ಮನೆಯಿಂದ ಹೊರಟರು. ಮನೆಯಿಂದ ರೈಲ್ವೆ ಸ್ಟೇಷನ್ಗೆ 1 ಗಂಟೆಯ ಅಂತರ ಇದ್ದಿತು. ನೀಲೇಶ್ ರವರು ಮತ್ತು ಅಭಿಷೇಕ್ ರವರು ಅವರ ಪಾಡಿಗೆ ಮಾತನಾಡುತ್ತಿದ್ದರು. ಅಗಸ್ತ್ಯ ಕೂಡ ಅವರ ಜೊತೆ ಮಾತನಾಡತೊಡಗಿದನು. ಅರ್ಜುನ್ ಮತ್ತು ಆದ್ಯ ಸುಮ್ಮನೆ ಕುಳಿತಿದ್ದರು. ಅರ್ಜುನ್ನನ್ನು ಓರೆಗಣ್ಣಲ್ಲಿ ನೋಡಿದ ಆದ್ಯ, ಇವ್ ನನ್ನ ಪಕ್ಕನೇ ಕೂರ್ಬೇಕಾ? ಅಗುನ ಈ ಕಡೆ ಬರಕ್ಕೆ ಹೇಳಿದ್ರೆ ಮತ್ತೆ ಅಪ್ಪ ಯಾಕೆ ಅಂತ ಕೇಳ್ಬೋದು. ಕಷ್ಟಪಟ್ಟು ಇವನ್ ಪಕ್ಕನೇ ಕೂರ್ಬೇಕು. ಇಲ್ಲಿಂದ ಸ್ಟೇಷನ್ಗೆ 1 ಗಂಟೆ ದಾರಿ ಬೇರೆ ಐತೆ, ಅಲ್ಲಿ ತನಕ ಇವನ ಜೊತೆ ಹೇಗೆ ಕೂರ್ಲಿ? ದುಡ್ಡಿರೋ ದಿಮಾಕಿನ ಮನುಷ್ಯ ಇವನು, ಇವನ ಜೊತೆ ಕೂರೋದು ಬಿಡು, ಇವನ್ ಮುಖ ನೋಡಿದ್ರೆ ನನಗೆ ಸಿಟ್ಟು ಬರುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ನೀಲೇಶ್ ರವರು ಒಂದೇ ಸಮನೆ ಬ್ರೇಕ್ ಹಾಕಿದಾಗ ಆದ್ಯಳ ತಲೆ ಇನ್ನೇನು ಎದುರಿಗೆ ಇರುವ ಸೀಟಿಗೆ ತಾಗಬೇಕು. ಅಷ್ಟರಲ್ಲಿ ಅರ್ಜುನ್ ಅಲ್ಲಿ ಕೈ ಇಟ್ಟನು. ಅವಳ ತಲೆ ಅವನ ಕೈಗೆ ಡಿಕ್ಕಿ ಹೊಡೆದಾಗ ಅವನಿಗೆ ಅಪಾರ ನೋವಾಗಿ ಅಂತ ಹೇಳಿದನು. ಇದನ್ನು ನೋಡಿದವಳು ಒಂದೇ ಸಮನೆ ಹಿಂದಕ್ಕೆ ಬಂದಳು. ಆಗ ನೀಲೇಶ್ ರವರು, ಅಗಸ್ತ್ಯ, ನಿಮಗೆಲ್ಲ ಏನೂ ಆಗಿಲ್ಲ ತಾನೆ? ಇಲ್ಲ ಅಂಕಲ್, ಏನೂ ಆಗಿಲ್ಲ. ಅರ್ಜುನ್ ಕೈಗೆ ಸ್ವಲ್ಪ ಏಟಾಯ್ತು ಅನ್ಸುತ್ತೆ. ಇವಳು ತಲೆ ಹೋಗಿ ಇವನ ಕೈಗೆ ಕುದ್ಬಿಡ್ತು. ಹೌದೇನೋ ಅರ್ಜುನ್, ಕೈಗೆ ಏಟಾಯ್ತಾ? ಇಲ್ಲ ಡ್ಯಾಡ್, ಸ್ವಲ್ಪ ನೋವಾಯ್ತು ಅಷ್ಟೇ. ಅದೇ ನಿಂಗೂ ಕೂಡ ತಾಗಿತಾ? ಇಲ್ಲ ಅಂಕಲ್,
ಅಂತ ಅವಳು ಹೇಳಿದಾಗ ಅವರು ಗಾಡಿ ಚಲಾಯಿಸಿಕೊಂಡು ಮುಂದಕ್ಕೆ ಸಾಗಿದರು. ಅವಳ ತಲೆ ಬಂದು ಅವನ ಕೈಗೆ ಜೋರಾಗಿ ತಾಗಿದ್ದರಿಂದ ಅವನ ಕೈಯ ನರಕ್ಕೆ ಏಟಾಗಿ ಅವನಿಗೆ ತುಂಬಾನೇ ನೋವಾಗತೊಡಗಿತು. ನೋವನ್ನು ಯಾರ ಮುಂದೇನು ತೋರಿಸಿಕೊಳ್ಳದೆ ಮೆತ್ತಗೆ ಕೈಯನ್ನು ಹೊತ್ತತೊಡಗಿದನು. ಇದನ್ನು ನೋಡಿದ ಆದ್ಯಳಿಗೆ ಒಂದು ಕ್ಷಣ ಮರುಕ ಉಂಟಾಯಿತು. ಇವನು ಏನಂತಾನೆ ಅರ್ಥ ಮಾಡಿಕೊಳಕ್ಕಾಗಲ್ಲ. ನಾನು ಬೇಡ ಅಂತ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದಾನೆ. ಈಗ ನೋಡಿದ್ರೆ ನನಗೆ ನೋವಾಗಬಾರ್ದಂತ ಇವನ ಕೈ ಅಡ್ಡ ಹಿಡಿದು ತನಗೇನೋ ನೋವು ಮಾಡ್ಕೊಂಡಿದ್ದಾನೆ. ಕೈಗೆ ಏಟಾಗಿದೆ ಏನೋ, ಕೇಳೋಣ ಅಂದರೆ ಆ್ಯಟಿಟ್ಯೂಡ್ ತೋರಿಸ್ತಾನೆ. ಹೌದು, ನನಗೆ ಯಾಕೆ ಇವನ ಮೇಲೆ ಕರುಣೆ ಬರ್ತಾ ಇದೆ? ಇವನ ಮೇಲಂತೂ ನನಗೆ ಕರುಣೆ ಬರಬಾರ್ದು ಅಷ್ಟೇ. ಎಷ್ಟು ನಿರ್ದಯಿಯಾಗಿ ನೀನು ನನಗೆ ಇಷ್ಟ ಇಲ್ಲ ಅಂತ ಮುಖಕ್ಕೆ ಹೊಡೆದಾಗೆ ಹೇಳಿದ್ದ. ಆಗ ಇವನಿಗೆ ನನ್ನ ಮೇಲೆ ಒಂಚೂರು ಕರುಣೆ ಬಂದಿಲ್ಲ. ಹಾಗಿದ್ದಾಗ ಈಗ ನಾನು ಯಾಕೆ ಇವನ ಮೇಲೆ ಕರುಣೆ ತೋರಿಸಲಿ? ಇವನ ಇನ್ನೋಸೆಂಟ್ ಫೇಸ್ಗೆ ನಾನು ಕರೆಗೆ ಹೋಗಿಬಿಟ್ರೆ ಅದರಿಂದ ನನಗೇನು ದುಃಖ ಸಿಗೋದು? ಇವನಿಗೆ ಏನಾದರೂ ಆಗಲಿ, ಆದರೆ ನನಗೆ ಯಾವ ರೀತಿಯ ಫೀಲಿಂಗ್ಸ್ ಕೂಡ ಬರಬಾರ್ದು. ಇವನ್ ಯಾರೋ ನಾನು ಯಾರೋ, ಇವನೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕಠೋರ ನಿರ್ಧಾರವನ್ನು ತೆಗೆದುಕೊಂಡಳು. ನನಗೆ ಇಷ್ಟೊಂದು ನೋವಾಗ್ತಾ ಇದ್ರೂ ಕೂಡ ನೋಡುತ್ತಂತೆ ಮಾಡಿ ಹೇಗೆ ಆ ಕಡೆ ಮುಖ ಮಾಡ್ಕೊಂಡು ಕೂತಿದ್ದಾಳೆ ನೋಡು. ಇವಳ ತಲೆಗೆ ಏಟಾಗಬಾರ್ದಂತ ನಾನು ಕೈ ಅಡ್ಡ ಹಿಡಿದೆ. ಆದರೆ ಇವಳು ನನ್ನ ನೋವಿಗೆ ಇವಳಿಗೆ ಏನು ಸಂಬಂಧನೇ ಇಲ್ಲದಂತ ವರ್ತಿಸ್ತಾ ಇದ್ದಾಳೆ. ಇಷ್ಟು ಬೇಗ ಎಷ್ಟೊಂದು ದ್ವೇಷ ನಿನಗೆ ನನ್ನ ಮೇಲೆ? ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಅದೆಷ್ಟು ಹಿಂಸೆ ಕೊಡ್ತಾಳೋ ಏನೋ, ಎಲ್ಲದಕ್ಕೂ ಸಿದ್ಧವಾಗಿರಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕೈಗೆ ನಿಧಾನವಾಗಿ ಮಸಾಜ್ ಮಾಡತೊಡಗಿದನು. ಕಾರಿನ ವಿಂಡೋ ಓಪನ್ ಆಗಿದ್ದರಿಂದ ಸ್ವಲ್ಪ ಹೊತ್ತಿನ ಬಳಿಕ ಅದರಿಂದ ಬರುತ್ತಿದ್ದ ಗಾಳಿಗೆ ಆದ್ಯಳಿಗೆ ನಿದ್ದೆ ಹತ್ತಿಬಿಟ್ಟಿತು. ಅಭಿಷೇಕ್ ರವರು, ನೀಲೇಶ್ ರವರು ಮತ್ತು ಅಗಸ್ತ್ಯ 3 ಜನನು ಬೆಂಗಳೂರಿನ ಲೈಫ್ ಸ್ಟೈಲ್ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡುತ್ತಿದ್ದರು. ಆದ್ಯ ನಿದ್ರೆಗೆ ಜಾರಿದರೆ ಅರ್ಜುನ್ ಒಬ್ಬನೇ ತನ್ನ ಪಾಡಿಗೆ ಕುಳಿತಿದ್ದನು. ನಿದ್ರೆ ಮಾಡುತ್ತಿದ್ದ ಆದ್ಯಳನ್ನೇ ಒಂದು ಕ್ಷಣ ದೆಟ್ಟಿಸಿದನು. ಎಷ್ಟು ಮುದ್ದಾದ ಮುಖ, ನೋಡಿದ್ರೆ ಹಾಗೇನೆ ನೋಡ್ಬೇಕಂತ ಅನ್ಸುತ್ತೆ. ಎಷ್ಟು ಒಳ್ಳೆ ಹುಡುಗಿನ ಬಿಟ್ಟು ನಾನು ಏನು ಸಾಧಿಸಕ್ಕೆ ಹೊಟ್ಟಿದ್ದೀನಿ ಅಂತ ನನಗೇನೆ ಗೊತ್ತಾಗ್ತಾ ಇಲ್ಲ. ಡ್ಯಾಡಿ ಯಾಕೆ ನಮ್ಮಿಬ್ರು ಒಂದಾಗಿ ಬಿಡ್ತಾ ಇಲ್ಲ? ಇವಳು ತಾತ ಡ್ಯಾಡಿಗೆ ಹೆಲ್ಪ್ ಮಾಡಿರ್ಬೋದು, ಹಾಗಂತ ನಾನು ಇವಳನ್ನು ಪ್ರೀತಿಸಬಾರ್ದು ಅನ್ನೋದು ಎಷ್ಟು ನ್ಯಾಯ? ಏನು ಮಾಡೋದು, ದೊಡ್ಡವ್ರ ಮಾತಿಗೆ ಮಣಿಯಲೇಬೇಕು, ಇಲ್ಲ ಅಂದರೆ ನಾವು ಅವ್ರಿಗೆ ಗೌರವ ಕೊಡದ ಹಾಗೆ ಆಗುತ್ತೆ ಅಂತ ಅಂದುಕೊಳ್ಳುತ್ತಿರುವಾಗ ನಿದ್ದೆ ಮಾಡುತ್ತಿದ್ದ ಆದ್ಯ ಸಡನ್ ಆಗಿ ಇವನ ಭುಜಕ್ಕೆ ಹೊರಗಿದಳು. ಇದನ್ನು ನೋಡಿದ ಅರ್ಜುನ್ಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ಅವನು ಅವಳನ್ನು ದೂರ ಸರಿಸಲು ತುಂಬಾನೇ ಪ್ರಯತ್ನಿಸಿದನು. ಆದರೆ ಅವಳು ನಿದ್ದೆಯಲ್ಲಿದ್ದರಿಂದ ಅವಳನ್ನು ಸರಿಸಲು ಸಾಧ್ಯವಾಗಲಿಲ್ಲ. ನೀಲೇಶ್ ರವರ ಜೊತೆ ಮಾತನಾಡುತ್ತಿದ್ದ ಅಭಿಷೇಕ್ ರವರ ದೃಷ್ಟಿ ಕಾರಿನ ಮಿರರ್ ಕಡೆ ಹೋಯಿತು. ಅರ್ಜುನ್ ಅವಳನ್ನು ಎಬ್ಬಿಸಲು ಟ್ರೈ ಮಾಡುತ್ತಿರುವುದನ್ನು ನೋಡಿದ ಅವರು ಹಿಂತಿರುಗಿ, ಅರ್ಜುನ್, ಅವಳನ್ನು ಎಬ್ಬಿಸಕ್ಕೆ ಹೋಗಬೇಡ, ಮಲಗಿ ಬಿಡು. ಪಾಪ ತುಂಬ ಸುಸ್ತಾಗಿದ್ದಾಳೆ ಅನ್ಸುತ್ತೆ. ನಿದ್ದೆಯಲ್ಲಿ ನಿನ್ನ ಭುಜಕ್ಕೆ ಹೊರಗಿದ್ದಾಳೆ ಹೊರತು ಬೇಕಂತಲೇ ಹೊರಗಿಲ್ಲ. ಇನ್ನೊಂದು ಅರ್ಧ ಗಂಟೆ ಅಷ್ಟರಲ್ಲಿ ಸ್ಟೇಷನ್ ಬಂದ್ಬಿಡುತ್ತೆ, ಆಮೇಲೆ ಎಬ್ಬಿಸಿದ್ರೆ ಆಯಿತು ಅಂತವರು ಹೇಳಿದಾಗ ಅವನು ಅವಳನ್ನು ಹಾಗೆ ತನ್ನ ಭುಜದ ಮೇಲೆ ಮಲಗಲು ಬಿಟ್ಟನು. ಇದನ್ನು ನೋಡಿದ ನೀಲೇಶ್ ರವರಿಗೆ ಅರ್ಜುನನ ಪರಿಸ್ಥಿತಿಯ ಬಗ್ಗೆ ಅರಿವಾಯಿತು. ಆದರೆ ಅವರು ಏನೂ ಹೇಳಲಾಗದ ಪರಿಸ್ಥಿತಿಯಲ್ಲಿದ್ದರು. ತನ್ನ ಭುಜಕ್ಕೆ ಹೊರಗಿದ್ದ ಆದ್ಯಳನ್ನು ನೋಡಿದ ಅರ್ಜುನ್, ಎಷ್ಟು ಕೂಲಾಗಿ ಮಲಗಿದ್ದಾಳೆ ನೋಡು. ಇವಳಿಗೆ ಏನಾದರೂ ಈಗ ಎಚ್ಚರ ಆದರೆ ನನ್ನ ನುಂಗೋ ಥರ ನೋಡ್ಬಿಡ್ತಾಳೆ. ಇವಳು ಎಚ್ಚರ ಆಗೋ ಮುಂಚೆ ನಾನು ನಿದ್ದೆ ಬಂದವನಂತ ನಟನೆ ಮಾಡಬೇಕು, ಇಲ್ಲಾಂದರೆ ನನ್ನನ್ನು ಸಿಗಿದು ತೋರಣ ಕಟ್ಬಿಡ್ತಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡವನು ಕಣ್ಣು ಮುಚ್ಚಿಕೊಂಡು ನಿದ್ದೆ ಬಂದಂತೆ ನಟನೆ ಮಾಡತೊಡಗಿದನು. ಸ್ವಲ್ಪ ಹೊತ್ತಾದ ಮೇಲೆ ಅವಳಿಗೆ ಒಂದೇ ಸಮನೆ ಎಚ್ಚರವಾಯಿತು. ಆಗ ಅವಳಿಗೆ ತಾನು ಅರ್ಜುನನ ಭುಜಕ್ಕೆ ಹೊರಗೆ ಮಲಗಿರುವುದು ಅನುಭವವಾಗಿ ಒಂದೇ ಸಮನೆ ಹಿಂದೆ ಸರಿದು ಅವನ ಕಡೆ ನೋಡಿದಳು. ಅವನನ್ನು ನೋಡಿ ನಿಟ್ಟಿಸಿರು ಬಿಟ್ಟ ಅವಳು, ಥ್ಯಾಂಕ್ ಗಾಡ್, ಇವನಿಗೆ ನಿದ್ದೆ ಬಂದುಬಿಟ್ಟಿದೆ, ಇಲ್ಲಂದಿದ್ರೆ ಅದಕ್ಕೂ ಕೂಡ ಏನಾದರೂ ಹೇಳ್ತಾ ಇದ್ದ. ಈ ಹಾಳಾದ ನಿದ್ದೆ ಬೇರೆ, ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲಿಂದ ಬರ್ತೇನೋ. ಇವನಿಂದ ದೂರ ಹೋಗ್ಬೇಕಂತ ಅಂದ್ಕೊಂಡ್ರೆ ಮತ್ತೆ ಮತ್ತೆ ಇವನ ಹತ್ತಿರ ಹೋಗೋ ಹಾಗೆ ಆಗ್ತಾ ಇದೆ. ಛೇ, ಏನು ಕರ್ಮನೇ ಏನು. ಸ್ಟೇಷನ್ ಬರೋವರೆಗೂ ನಿದ್ದೆ ಮಾಡಬಾರ್ದು, ಎಚ್ಚರವಾಗಿ ಇರಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವಳು ಇನ್ನೊಮ್ಮೆ ಅವನ ಕಡೆ ನೋಡಿ, ಕುಂಭಕರ್ಣ ಹೇಗೆ ಮಲಗಿದ್ದಾನೆ ನೋಡು. ನಾನು ಇವನ ಭುಜಕ್ಕೆ ಹೊರಗೆ ನಿದ್ದೆ ಮಾಡಿದಾಗಲೂ ಇವನಿಗೆ ಎಚ್ಚರ ಆಗಿಲ್ಲ ಅಂದರೆ ಅದೆಷ್ಟು ಗಾಢ ನಿದ್ದೆಯಲ್ಲಿರಬೇಕು. ಮಲಗು ಮಲಗು, ಈಗ ಚೆನ್ನಾಗಿ ಮಲಗು, ಮತ್ತೆ ನನ್ನಿಂದ ನಿನಗೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ
ನನ್ನ ಕಣ್ಣೆದುರು ಇರುವಷ್ಟೇ ನಿನಗೆ ಕಾಟ ಕೊಡ್ತೇನೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಕಾರಿನ ಹೊರಗಡೆ ನೋಡತೊಡಗಿದಳು. ನಿದ್ದೆ ಬಂದವನಂತೆ ನಟನೆ ಮಾಡುತ್ತಿದ್ದ ಅರ್ಜುನ್ ಕಣ್ಣು ತೆರೆದು ಮೆಲ್ಲನೆ ಅವಳ ಕಡೆ ನೋಡಿದನು. ಅಬ್ಬಾ, ಬಚಾವಾಗ್ಬಿಟ್ಟೆ. ನಿದ್ದೆ ಬಂದವನಂತೆ ನಾಟಕ ಮಾಡಿದೆ ಅಂತ ಒಳ್ಳೆದಾಯ್ತು. ಇಲ್ಲ ಅಂದಿದ್ರೆ ಎಲ್ಲರಿದ್ರು ನನ್ನನ್ನೇ ದೋಷಿ ಮಾಡಿ ನನಗೇನೆ ಬೈತಾ ಇದ್ಲು. ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಅದೇನು ಗ್ರಹಚಾರ ಕಾದಿದೆ ಏನೋ. ಒಂದೇ ಆಫೀಸಿನಲ್ಲಿ ಬೇರೆ ಒಟ್ಟಿಗೆ ಕೆಲಸ ಮಾಡಬೇಕು. ಅದೇನು ಕಾಟ ಕಟ್ಟಕ್ಕೆ ಹೊರಟಿದ್ದಾಳೋ ಏನೋ. ದೇವ್ರೆ, ನೀನೇ ನನ್ನನ್ನು ಕಾಪಾಡಬೇಕು ಅಂತ ಅಂದುಕೊಳ್ಳುತ್ತಿರುವಾಗಲೇ ರೈಲ್ವೆ ಸ್ಟೇಷನ್ ತಲುಪಿಯೇ ಬಿಟ್ಟರು. ಎಲ್ಲರೂ ಕಾರಿನಿಂದ ಇಳಿದು ಲಗೇಜನ್ನು ಹಿಡಿದುಕೊಂಡು ಪ್ಲಾಟ್ಫಾರ್ಮ್ ಕಡೆ ಹೊರಟರು. ಗಗನ್ ಮತ್ತು ಸನ್ನಿ ಮೊದಲೇ ಬಂದು ಅಲ್ಲಿ ಇವರಿಗೋಸ್ಕರ ಕಾಯುತ್ತಿದ್ದರು. ತನ್ನ ತಂದೆಯ ಕಡೆ ನೋಡಿದ ಅಗಸ್ತ್ಯ, ಅಪ್ಪ, ಇವರಿಬ್ಬರು ನನ್ನ ಫ್ರೆಂಡ್ಸ್, ಇವ್ರು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಹೌದಾ, ಒಳ್ಳೇದಾಯ್ತು, ಎಲ್ಲರೂ ಒಟ್ಟಿಗೇರಿ. ಏನ್ರಪ್ಪ, ಇವ್ರನ್ನೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಅಂಕಲ್, ನೀವೇನು ಚಿಂತೆ ಮಾಡಬೇಡಿ, ನಾವೆಲ್ಲರೂ ಜೊತೆಯಾಗಿ ಇರ್ತೀವಿ. ನಮ್ಮಲ್ಲಿ ಯಾರಿಗೂ ಏನು ತೊಂದರೆ ಆಗದಂತೆ ನೋಡ್ಕೊಳ್ತೀವಿ ಅಂತ ಗಗನ್ ಹೇಳಿದಾಗ ಸನ್ನಿ ಕೂಡ ಅವನ ಮಾತಿಗೆ ತಲೆ ತೂಗಿಸಿದನು. ಎಲ್ಲರ ಜೊತೆಯಾಗಿದ್ರೆ ನನಗೆ ಅದೇ ಖುಷಿ. ಅಲ್ಲಿ ಏನಾದರೂ ತೊಂದರೆ ಆದರೆ ಕಾಲ್ ಮಾಡೋದನ್ನು ಮರಿಬೇಡ ಅಗಸ್ತ್ಯ. ಆಯಿತು ಅಪ್ಪ, ದಿನಾಲು ಕಾಲ್ ಮಾಡ್ತೀನಿ. ನಮಗೇನು ತೊಂದರೆ ಆಗಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಮತ್ತು ಇವಳಿಗೆ ಮನೆಯಲ್ಲಿ ಬರೆದಾಗಿ ಇವಳನ್ನ ಚೆನ್ನಾಗಿ ನೋಡ್ಕೊ. ಆಯಿತು ಅಪ್ಪ, ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ತೀನಿ. ನೀವು ಅಮ್ಮ ಮತ್ತು ಅಜ್ಜಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವನು ಹೇಳಿದಾಗ ಅವರು ಭಾವುಕರಾಗಿ ಅರ್ಜುನನ ಕಡೆ ತಿರುಗಿ ಅವನ ಕೈ ಹಿಡಿದು, ನಾನಿಬ್ಬರು ಮಕ್ಕಳನ್ನ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಅವ್ರಿಗೆ ಏನೂ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಇವಳು ಸ್ವಲ್ಪ ಹುಡುಗು ಬಿದ್ದೆ, ಇವಳನ್ನು ತುಂಬಾ ಜಾಗ್ರತೆಯನ್ನು ನೋಡ್ಕೊ. ನೀವೇನು ಚಿಂತೆ ಮಾಡಬೇಡ ಅಂಕಲ್, ನಿಮ್ಮ ಮಕ್ಕಳಿಗೆ ಏನೂ ಆಗದಂತೆ ಅವರು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳುತ್ತಾ ಅವರಿಗೆ ಸಮಾಧಾನ ಮಾಡತೊಡಗಿದನು. ಇದನ್ನು ನೋಡಿದ ಆದ್ಯ, ಹೌದು ಹೌದು, ಇವನ್ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನಂತೆ. ಭ್ರಮೆಯಲ್ಲಿ ಇರಬೇಡ ಮಿಸ್ಟರ್ ಅರ್ಜುನ್. ಮೊದಲು ನಿನ್ನನ್ನು ಚೆನ್ನಾಗಿ ನೋಡ್ಕೊ, ಆಮೇಲೆ ನಮ್ಮನ್ನು ನೋಡ್ಕೊಳ್ವೆ ಅಂತೆ. ನಮ್ಮನ್ನು ನೋಡ್ಕೊಳ್ಳೋದ್ರಿಂದ ಮೊದಲು ನಿನ್ನನ್ನು ನನ್ನಿಂದ ಯಾರು ಕಾಪಾಡ್ತಾರೆ ಅನ್ನೋದನ್ನು ಮೊದಲು ತಿಳ್ಕೊ ಅಂತ ಅವನ ವಿರುದ್ಧ ಹಾಗೆ ಸಾಧಿಸತೊಡಗಿದಳು. ಸ್ವಲ್ಪ ಹೊತ್ತಾದ ಮೇಲೆ ಬೆಂಗಳೂರಿಗೆ ಹೋಗೋ ಟ್ರೈನ್ ಬಂದಾಗ ಅಭಿಷೇಕ್ ರವರು ಮತ್ತು ನೀಲೇಶ್ ರವರು ಅವರೆಲ್ಲರನ್ನು ಭಾರವಾದ ಮನಸ್ಸಿನಿಂದ ಬೀಳ್ಕೊಟ್ಟರು. ಎಲ್ಲರೂ ಇವರಿಬ್ಬರಿಗೆ ವಿದಾಯ ಹೇಳಿ ಟ್ರೈನ್ ಹತ್ತಿ ತಮ್ಮ ಸೀಟಲ್ಲಿ ಹೋಗಿ ಕುಳಿತುಕೊಂಡರು. ಟ್ರೈನ್ ಹೊರಟ ನಂತರ ನೀಲೇಶ್ ರವರು ಮತ್ತು ಅಭಿಷೇಕ್ ರವರು ಮನೆ ಕಡೆ ಹೊರಟರು. ಕತೆ ಮುಂದುವರಿಯುವುದು. ಬೆಂಗಳೂರಿಗೆ ಹೋದ ಮೇಲೆ ಅಗಸ್ತ್ಯ, ಆದ್ಯ, ಸನ್ನಿ, ಗಗನ್ ಮತ್ತು ಅರ್ಜುನ್ ಇವರೆಲ್ಲರ ಜೀವನ ಹೇಗಿರುತ್ತೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.